ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕೇಗೌಡರವರು ನಿರ್ಮಾಣ ಮಾಡಿರುವ ಕಾಲಘಟ್ಟ ಸಿನಿಮಾ ದಿನಾಂಕ 19/6/2026 ಶುಕ್ರವಾರ ಬಿಡುಗಡೆಯಾಗುತ್ತಿದೆ ಎಂದು ಮಳವಳ್ಳಿ ಮಹಾಲಕ್ಷ್ಮಿ ಚಿತ್ರಮಂದಿರ ಮುಂಭಾಗ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದರು. ನಂತರ ಮಾತನಾಡಿದ ಅವರು, ಅಂದಿನ ಕಾಲಘಟ್ಟ ಹಾಗೂ ಇಂದಿನ ಕಾಲಘಟ್ಟದ ನಡುವೆ ನಡೆಯುವಂಥ ಸಾರಾಂಶವೇ ಕಾಲಘಟ್ಟ ಚಿತ್ರಣವಾಗಿದೆ ಎಂದು ಮಾಹಿತಿ ತಿಳಿಸಿದರು. ಇನ್ನು ಈ ಚಿತ್ರ ತಾರ ಬಳಗದಲ್ಲಿ ಬಹು ತಾರಾಗಣವಾಗಿದ್ದು ಚಲನಚಿತ್ರದ ಹಿರಿಯ ನಟರು ಆಗಿರುವಂತಹ ಶೋಭರಾಜ್ ಹಾಗೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ನಟ ನಟಿಯರು ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಎಂದು ಮಾಹಿತಿಯನ್ನು ಹಂಚಿಕೊಂಡರು. ಇನ್ನು ಪ್ರಕಾಶ್ ಅವರವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಮೈಸೂರಿನವರು ಹಾಗೂ ಮಂಡ್ಯದ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲಾಗಿದೆ ಎಂದು ತಿಳಿಸಿದರು. ಈ ಕುರಿತು ವಾಹಿನಿ ನಡೆಸಿರುವಂಥ ವಿಶೇಷ ಸಂದರ್ಶನ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಹಿಂದಿನ ಕಾಲದಲ್ಲಿ ಜನ ಯಾವ ಥರ ಇದ್ರು, ಇವತ್ತಿನ ಕಾಲದಲ್ಲಿ ಜನ ಯಾವ ಥರ ಇದ್ದಾರೆ ಅನ್ನೋದನ್ನ ನಾವು ತೆರೆ ಮೇಲೆ ತೋರಿಸಿದ್ದೀವಿ. ಸರ್, ಸಿನಿಮಾ ಏನಕ್ಕೆ ನೋಡಬೇಕು? ಕಾಲಘಟ್ಟ ಅಂದರೆ ಜೀವನನ ಯಾವ ಥರ ಇರಬೇಕು, ಜೀವನದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನ ಒಂದು ಕಥೆಯಲ್ಲಿ ನಾವು ತೋರಿಸಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಸಿನಿಮಾ ನಿರ್ದೇಶಕರು ಪ್ರಕಾಶ್ ಕೆ ಅಂಬಾಳೆ ಅಂತ ಮೈಸೂರಿನವರು. ಸರ್, ಯಾರ್ಯಾರು ಮಾಡಿದ್ದಾರೆ ಸರ್ ಸಿನಿಮಾ? ಇದರಲ್ಲಿ ಹೀರೋ ಆಗಿ ನಂದಗೋಕುಲ ಧಾರಾವಾಹಿಯ ಅಭಿದಾಸರವರು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತು ರಮೇಶ್ ಭಟ್ ಅವರು, ಭವ್ಯ ಮೇಡಮ್ ಅವರು, ಮತ್ತು ಶೋಭರಾಜ್ ಅವರು, ಮತ್ತು ನಿತಿಲ್ ಅಂದ್ಬಿಟ್ಟು ಮೈಸೂರವರು ಹೊಸ ಯುವ ಪ್ರತಿಭೆ ಈ ಸಿನಿಮಾದಲ್ಲಿ. ಮತ್ತು ಹೀರೋಯಿನ್ ಖುಷಿ ಅಂತ, ಮೇಘನ ಅಂತ. ಈ ಸಿನಿಮಾದಲ್ಲಿ ತುಂಬ ಅನೇಕ ಕಲಾವಿದರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಬಹು ತಾರಾಗಣ ಇರುವಂಥ ಸಿನಿಮಾದಲ್ಲಿ ತುಂಬ ತಾರಾ ಬಳಗವಿದೆ. ಚಿಕ್ಕೇಗೌಡರು ಹೊಸದಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ, ಹೇಗನ್ಸದೆ? ಈ ಸಿನಿಮಾ ಮೊದಲು ನಾನು ಖಾಲಿ ಡಬ್ಬ ಎಂಬ ಸಿನಿಮಾವನ್ನು ಕೋ ಪ್ರೊಡ್ಯೂಸರಿಗೆ ಸಿನಿಮಾ ಮಾಡಿದ. ಇವಾಗ ಓನಾಗಿ ನಾವೇ ಸ್ವಂತ ಕಾಲಘಟ್ಟ ಎಂಬ ಸಿನಿಮಾವನ್ನು ಮಾಡಿದ್ದೀವಿ. ಇದನ್ನು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರೆ ಸರ್? ಈ ಸಿನಿಮಾವನ್ನು ಮೈಸೂರು, ನಂಜನಗೂಡು, ಚಾಮರಾಜನಗರ, ಪಾಂಡುಪುರ, ಶ್ರೀರಂಗಪಟ್ಟಣ ಈ ಸುತ್ತಮುತ್ತ ಎಲ್ಲ. ಸಾಂಗ್ಸ್ ಎಷ್ಟಿದೆ, ಫೈಟ್ ಎಷ್ಟಿದೆ ಸರ್? 3 ಸಾಂಗ್ ಇದೆ. ತುಂಬ ಚೆನ್ನಾಗಿದೆ, ಸಾಂಗ್ ತುಂಬ ಚೆನ್ನಾಗಿದೆ, ಫೈಟ್ ಒಂದಿದೆ. ಚಿಕ್ಕೇಗೌಡರು ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಭರವಸೆ ನೀಡೋ ಪ್ರೊಡ್ಯೂಸರ್ ಆಗಿ ಗುರುತಿಸ್ಕೊಡ್ತಾರೆ. ಅದು ನಾವು ಹೇಳೋದಲ್ಲ, ಜನಗಳು ನಮ್ಮನ್ನ ತೋರಿಸ್ಬೇಕು, ಅವ್ರು ಗುರುತಿಸ್ಬೇಕು ಸರ್. ಸಿನಿಮಾ ಹಿನ್ನೆಲೆಯಲ್ಲಿಂದನೇ ಸಿನಿಮಾ ಮಾಡಿರುವಂಥದ್ದು. ಸಿನಿಮಾ ಹಿನ್ನೆಲೆ ಇದೆಯಾ ನಿಮಗೆ ಮುಂಚೆಯಿಂದನೂ ಕೂಡ? ಇಲ್ಲ, ಸ್ವಲ್ಪ ಇತ್ತು. ಆಮೇಲೆ ಒಂದು ಸಿನಿಮಾ ಮಾಡಿದ್ವಲ್ಲ, ಹಾಗಾಗಿ ಆ ಸಿನಿಮಾ ಯಶಸ್ವಿ ಆಗಲಿಲ್ಲ. ಇನ್ನೊಂದು ಸಿನಿಮಾ ಮಾಡೋಣ, ಯಶಸ್ವಿ ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ. ತಾವು ಏನಾದ್ರು ಅಭಿನಯ ಮಾಡಿದ್ರ ಚಿಕ್ಕೇಗೌಡರು? ಇಲ್ಲ ಸರ್, ಮಾಡಿಲ್ಲ ಸರ್. ಮೊದಲೇ ಹಳೆ ಫಿಲಮಲ್ಲಿ ಮಾಡಿದ್ದೆ, ಈ ಫಿಲಮಲ್ಲಿ ಏನು ಮಾಡಿಲ್ಲ. ಇದು ಫುಲ್ ನಿರ್ಮಾಣ ಮಾಡಿದ್ದೀವಿ, ನಿರ್ಮಾಪಕರಾಗಿ ನಿರ್ಮಾಣ ಮಾಡಿದ್ದೀವಿ. ನೀವು ಮೂಲ ಸರ್? ನಾವು ತಳಗಾವದಿ, ಮಳವಳ್ಳಿ ತಾಲೂಕು ತಳಗಾವದಿ ಗ್ರಾಮದವರು. ಸರ್, ಸಿನಿಮಾ ಎಷ್ಟು ವೆಚ್ಚ ಆಗಿದೆ, ಎಷ್ಟು ಬಡ್ಜೆಟ್? ಹೇಳೋಕ್ಕಾಗಲ್ಲ. ಉತ್ತಮವಾದ ಬಜೆಟಲ್ಲೇ ಸಿನಿಮಾ ನಿರ್ಮಾಣ ಆಗಿದೆ ಅನ್ನೋದು? ಆಗಿದೆ ಸರ್. ಓಕೆ, ಏನು ನಿರೀಕ್ಷೆ ಏನಿದೆ ಸರ್? ನಿರೀಕ್ಷೆ ಜನಗಳು ಯಾವ ಥರ ತಗೋತಾರೆ ಅದೇ ನಿರೀಕ್ಷೆ ಸರ್. ನಮಗೆ ನಿರೀಕ್ಷೆ ದೇವ್ರು ಏನು ದಯ ತೋರಿಸುತ್ತೆ, ಜನಗಳು ಯಾವ ಥರ ತಗೋತಾರೆ ಅದೇ ನಿರೀಕ್ಷೆ ನಮಗೆ. ಒಟ್ಟಿನಲ್ಲಿ ಒಂದು ಉತ್ತಮವಾದ ಸಿನಿಮಾ ಮಾಡಿದ್ದೀರಿ. ಹಾಂ ಸರ್. ಹಾಗಾಗಿ ಜನ ನಿರೀಕ್ಷೆ ಇಟ್ಕೊಂಡು ನೋಡಲಿ ಅನ್ನುವಂಥದ್ದೇ ನಿಮ್ಮ ಆಶೆ? ಹೌದು ಸರ್, ತುಂಬ ಚೆನ್ನಾಗಿದೆ, ಉತ್ತಮವಾಗಿದೆ. ಬಂದು ಜನ ನೋಡಬೇಕು ಅನ್ನೋದೇ ನಮ್ಮ ಆಸೆ. ಮಂಡ್ಯ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀವಿ ಸರ್. ತುಂಬ ಜನ ಇದ್ದಾರೆ ಮಂಡ್ಯದಲ್ಲಿ, ತುಂಬ ಜನ. ಎಷ್ಟು ಜನ ಆಕ್ಟ್ ಮಾಡ್ತಿದ್ದಾರೆ ಮಂಡ್ಯದಲ್ಲಿ? ಸುಮಾರು ಒಂದು 7-8 ಜನ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಓಕೆ. ಮೈಸೂರು, ಮಂಡ್ಯ, ಬೆಂಗಳೂರು ಎಲ್ಲ ಕಡೆಯಿಂದನೂ. ಮಂಡ್ಯದಲ್ಲಿ ಎಷ್ಟು ಥಿಯೇಟರ್ ಕೊಟ್ಟಿದ್ದೀರಾ ಸರ್? ಮಂಡ್ಯದಲ್ಲಿ ಅಲ್ಲಿ ಮಂಡ್ಯ ಜಿಲ್ಲೆ ಪೂರ್ತಿ ಕೊಟ್ಟಿದ್ದೀವಿ ಸರ್. ಎಲ್ಲ ಥಿಯೇಟ್ರಲ್ಲಿ ಇದೆ ಮಂಡ್ಯ. ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ಶ್ರೀರಂಗಪಟ್ಟಣ, ನಾಗಮಂಗಲ, ಪಾಂಡುಪುರ, ಕೇರ್ಪೇಟೆ, ಮೈಸೂರು, ಮಂಡ್ಯ, ಮಳವಳ್ಳಿ, ಕೇಮದೊಡ್ಡಿ, ಅಲಗೂರು, ಮತ್ತೂರು ಎಲ್ಲ ಥಿಯೇಟ್ರಲ್ಲೂ ಕೊಟ್ಟಿದ್ದೀವಿ. ಎಲ್ಲ ತಾಲೂಕು ಥಿಯೇಟರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ ನಾಳೆ? ಹಾಂ ಸರ್, ಎಲ್ಲ ಥಿಯೇಟ್ರಲ್ಲೂ. ಈ ಕರ್ನಾಟಕದಾದ್ಯಂತ ಭರ್ಜರಿ ಪ್ರದರ್ಶನ ನಾಳೆ. ಹಾಂ ಸರ್, ಆಗಲಿ ಸರ್. ಕಾಲಘಟ್ಟ ಒಂದು ಮೆಸೇಜ್ ಕೊಡೋದಾದೆ? ಕಾಲಘಟ್ಟ ಅಂದರೆ ಅದೇ ಸರ್, ಈಗ ನಮ್ಮ ಸಿನಿಮಾವನ್ನು ನೋಡಿ ಜನ ಒಂದು ಉತ್ತಮವಾದ ಒಂದು ಜೀವನವನ್ನು ರೂಪಿಸ್ಕೋಬೋದು ಅನ್ನೋದೇ ನಮ್ಮ ಈ ಕಾಲಘಟ್ಟ ಸಿನಿಮಾದ ಒಂದು ಸಂದೇಶ ಸರ್. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರು ಕೊಟ್ಬಿಟ್ಟಿದ್ರ ಸರ್? ನೀವೇ
ಇಲ್ಲ ಸರ್, ನಾವು ಸಿನಿಮಾನ ನಮ್ಮ ವಿಜಯ್ ಫಿಲಮ್ಸ್ ಅಂತ ವಿಜಯ್ ಸರ್ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ನಾವು ಕೊಟ್ಟಿದ್ದೀವಿ. ಓಕೆ, ಅಲ್ಲೇ ಸಿನಿಮಾ ಕೊಟ್ಬಿಟ್ಟಿದ್ರ, ಸೇಲ್ ಮಾಡ್ಬಿಟ್ಟಿದ್ರ? ಅಲ್ಲೇ ಸೇಲ್ ಮಾಡಿಲ್ಲ ಸರ್, ನಾವೇ ಮಾಡಿದ್ದು ಡಿಸ್ಟ್ರಿಬ್ಯೂಟರ್ಗೆ. ಇಡೀ ಸ್ಟೇಟ್ ಅವರೇ ಹಂಚಿಕೆದಾರರಷ್ಟೇ, ನಾವೇನು ಯಾರಿಗೂ ಸಿನಿಮಾ ಕೊಟ್ಟಿಲ್ಲ. ನಾವೇ ಡೈರೆಕ್ಟರ್ ರಿಲೀಸು, ಡಿಸ್ಟ್ರಿಬ್ಯೂಟರ್ ಅವರು ಅಷ್ಟೇ. ಕೊನೆಯದಾಗಿ ಜಿಲ್ಲೆ ಜನತೆಗೆ ಏನು ಹೇಳ್ತೀರಾ ಸರ್ ನೀವು? ನಾವು ಮಂಡ್ಯ ಎಲ್ಲ ಕರ್ನಾಟಕದ ಜನತೆಗೆ ದಯವಿಟ್ಟು ಈ ಸಿನಿಮಾವನ್ನ ಥಿಯೇಟರ್ನಲ್ಲಿ ಬಂದು ಸಿನಿಮಾ ನೋಡಿ ಹೊಸ ಹೊಸ ಪ್ರತಿಭೆಗಳನ್ನ, ಹೊಸ ನಿರ್ಮಾಪಕರನ್ನ ಬೆಳೆಸಿ, ಹಾರೈಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್.